ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಔರಾ ಆಭಾಮಂಡಲ ಮ್ಯಾಗ್ನೆಟಿಕ್ ಆಗಿದ್ದರೆ, ಓಕೆ, ಹೊಳಿತಾ ಇದ್ದರೆ, ನಿಮ್ಮ ಹತ್ರ ಒಂದು ಮ್ಯಾಗ್ನೆಟಿಕ್ ಔರಾ ಇದ್ದಾಗ ಯಾವ ಚಿಹ್ನೆಗಳು ನಿಮ್ಮ ಹತ್ರ ಇರುತ್ತೆ, ಓಕೆ, ಶೈನ್ ಸಿಗ್ನಲ್. ಓಕೆ, ಫಸ್ಟು ನೀವು ನಿಮಗೆ ಯಾರಾದರೂ ಚುಚ್ಚು ಮಾತನ್ನು ಆಡಿದ್ರೆ ನೀವು ಟ್ರಿಗರ್ ಆಗೋದಿಲ್ಲ. ಓಕೆ, ಅಲ್ಲಿ ಕಾಮ್ ರಿಯಾಕ್ಷನ್ ಇರುತ್ತೆ. ಶಾಂತವಾಗಿ ನೀವು ಪ್ರತಿಕ್ರಿಯೆ ಮಾಡ್ತೀರಾ. ಓಕೆ, ಸಿಟ್ಟು ಬರಲ್ಲ, ಟ್ರಿಗರ್ ಆಗಲ್ಲ, ಬೇಜಾರಾಗಲ್ಲ ನಿಮಗೆ. ಓಕೆ, ಶಾಂತವಾಗಿ ಅವರಿಗೆ ಏನು ಉತ್ತರ ಕೊಡಬೇಕು ಅದನ್ನು ನೀವು ಉತ್ತರ ಕೊಡ್ತೀರಾ, ಅಥವಾ ಉತ್ತರ ಕೊಡೋದೇ ಇಲ್ಲ, ಚುಚ್ಚು ಮಾತಿಗೆ ಉತ್ತರ ಕೊಡಲ್ಲ, ಸುಮ್ಮನೆ ಸ್ಮೈಲ್ ಮಾಡಿಬಿಡ್ತೀರಾ. ಇನ್ನು ನೆಕ್ಸ್ಟು ಸ್ವಯಂ ಆದ್ಯತೆ ಅಂದರೆ ಸೆಲ್ಫ್ ಪ್ರಯಾರಿಟಿ. ನೀವು ಜನರನ್ನು ಮೆಚ್ಚಿಸುವ ಪ್ರಯತ್ನ ನಿಲ್ಲಿಸ್ಬಿಡ್ತೀರಾ. ಓಕೆ, ಜನರಿಗೆ ಮೆಚ್ಚಿಸೋದಿಲ್ಲ, ನೀವು ಅದನ್ನು ನಿಲ್ಲಿಸ್ಬಿಡ್ತೀರಾ. ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಇಷ್ಟಪಡಬೇಕು ಅಂದರೆ ಅವ್ರ ಮುಂದೆ ಏನೆಲ್ಲ ಕುತಂತ್ರ, ಏನೆಲ್ಲ ಮೆಚ್ಚಿಸಬೇಕು ಅಂದರೆ ಏನೆಲ್ಲ ಮಾಡಬೇಕಾಗತ್ತೆ, ಅದನ್ನು ಮಾಡಲ್ಲ. ನಿಮಗೆ ಯಾರೋ ಒಂದು ಒಳ್ಳೆಯ ವ್ಯಕ್ತಿ ನಿಮ್ಮನ್ನು ಒಳ್ಳೆಯವರು ಅನ್ಬೇಕು ಅಂತ ಅಂದರೆ ಅವ್ರಿಗೂ ಅವ್ರು ನಮಗೆ ಒಳ್ಳೆಯವರು ಅನ್ಬೇಕು ಅಂತ ಹೇಳಿ ಆ ಥರನೂ ಜನ ಏನೇನೋ ಮಾಡ್ತಾರೆ ಮೆಚ್ಚಿಸೋದಕ್ಕೆ. ಓಕೆ, ಆ ಜನರನ್ನು ಮೆಚ್ಚಿಸೋದನ್ನು ನೀವು ನಿಲ್ಲಿಸ್ಬಿಡ್ತೀರಾ. ಓಕೆ, ರಿಯಲ್ ಆಗ್ತೀರಾ. ಅವ್ರು ನಮ್ಮನ್ನು ಮೆಚ್ಚಿದ್ರೆ ಮೆಚ್ಚಲಿ, ಇಲ್ಲ ಅಂದರೆ ಇಲ್ಲ, ನಮ್ಮಷ್ಟಕ್ಕೆ ನಾವು. ಆ ಥರ ಗುಣ ನಿಮ್ಮಲ್ಲಿರುತ್ತೆ. ಬರೀ ನಿಮಗೆ ಏನಿರುತ್ತೆ, ನಿಮ್ಮ ಟೈಮ್, ಆಮೇಲೆ ನಿಮ್ಮ ಕನಸು, ನಿಮ್ಮ ಏಮ್, ಅದ್ರ ಬಗ್ಗೆ ಮಾತ್ರ ನೀವು, ಅದರಲ್ಲಿ ಮಾತ್ರ ನಿಮ್ಮ ಮೈಂಡ್ ಇರುತ್ತೆ. ಮತ್ತು ಯಾವುದ್ರಲ್ಲೂ ನಿಮಗೆ ಅಷ್ಟೊಂದು ನಿಮಗೆ ಅದು ಇಂಟ್ರೆಸ್ಟ್ ಇರಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟು ನೀವು ಕ್ರಮೇಣವಾಗಿ ಶಾಂತವಾದ ಪ್ರದೇಶಕ್ಕೆ ಹೋಗಬೇಕು, ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತದೆ. ಅಂದರೆ ನಿಮಗೆ ಬೇಜಾರಾಗಿದೆ ಅಂದ್ಕೊಳ್ಳಿ, ಶಾಂತವಾಗಿರೋ ಜಾಗಕ್ಕೆ ನೀವು ಹೋಗಬೇಕು. ಆ ಥರ ನಿಮ್ಮ ಮನಸ್ಸಲ್ಲಿ ಮೂಡೋದಕ್ಕೆ ಶುರು ಆಗುತ್ತೆ. ಶಾಂತವಾಗಿರಬೇಕು, ಶಾಂತವಾದ ಪ್ಲೇಸಿಗೆ ನೀವು ಹೋಗಬೇಕು. ಪಾರ್ಕಲ್ಲೂ ಕೂಡ ಹೋಗೋಕ್ಕೆ ನಿಮ್ಗೆ ಇಷ್ಟ ಆಗಲ್ಲ, ಯಾಕಂದರೆ ಅಲ್ಲೂ ಕೂಡ ಜನಗಳು ಜಾಸ್ತಿ ಇರ್ತಾರೆ. ನೀವು ಒಬ್ಬಂಟಿಯಾಗಿರಬೇಕು ಅಂಥ ಸ್ಥಳಕ್ಕೆ ಹೋಗೋದಕ್ಕೆ ನೀವು ಇಷ್ಟಪಡ್ತೀರಾ ನೇಚರಲ್ಲಿ. ಓಕೆ, ನಿಮ್ಮ ಎನರ್ಜಿ ಕಾಮ್ ಆಗಿರುತ್ತೆ, ಶಾಂತವಾಗಿರುತ್ತೆ. ನಿಮ್ಮ ಸ್ಪೀಕ್, ನೀವು ಮಾತಾಡೋದು ಸ್ಲೋ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ನಡುಗೆ ಕೂಡ ವಾಕ್ ಮಾಡ್ತೀರಲ್ಲ, ಅದು ಕೂಡ ನಿಧಾನವಾಗುತ್ತೆ. ಒಂಥರ ಗಡಿಬಿಡಿ ನಡೀತಾರಲ್ಲ, ಆ ಥರ ಇಲ್ಲ. ಸ್ಪಿರಿಚುವಲ್ ವ್ಯಕ್ತಿ ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆ ಒಂದು ಬದಲಾವಣೆ ನಡಿಗೆಯಲ್ಲೂ ಕೂಡ ನೀವು ನಿಧಾನ. ಓಕೆ, ಒಂಥರ ಸ್ಪೀಡಾಗಿಲ್ಲ, ಆ ಥರ ನಡಿಗೆಯಲ್ಲೂ ನಿಮಗೆ ಚೇಂಜ್ ಆಗುತ್ತೆ. ಇಲ್ಲಿ ಜಾಸ್ತಿ ಮಾತಾಡೋದನ್ನು ಕೂಡ ನೀವು ಕಡಿಮೆ ಮಾಡ್ತೀರಾ. ನೀವು ಮೋರ್ ಲಿಸನ್ ಮಾಡ್ತೀರಾ, ಜಾಸ್ತಿ ಕೇಳಿಸ್ಕೊಳ್ತೀರಾ. ಬಟ್ ನೀವು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಮಾತಾಡ್ತೀರಾ, ಆದರೆ ಕರೆಕ್ಟಾಗಿ ಮಾತಾಡ್ತೀರಾ, ರಿಯಲಾಗಿ ಮಾತಾಡ್ತೀರಾ. ಆ್ಯಂಡ್ ನಿಮ್ಮ ಸೈಲೆನ್ಸ್ ಏನಿದೆಯಲ್ಲ, ನಿಮ್ಮ ಆ ಸೈಲೆನ್ಸಲ್ಲೂ ಕೂಡ ಜನ ನಿಮ್ಮ ಸರೌಂಡಿಂಗ್ ಸುರಕ್ಷಿತವಾಗಿ ಇರ್ತಾರೆ. ಅಂದರೆ ಫೀಲ್ ಮಾಡ್ಕೋತಾರೆ ನಿಮ್ಮ ಸರೌಂಡಿಂಗ್. ನೀವು ಸೈಲೆನ್ಸಲ್ಲಿ ಇದ್ದರೂ ಕೂಡ ನಿಮ್ಮ ಸರೌಂಡ್ ಜನ ಏನಿರ್ತಾರಲ್ಲ, ಅವರು ನಿಮ್ಮ ಸರೌಂಡಿಂಗ್ ಒಳ್ಳೆಯ ಸುರಕ್ಷಿತ ಫೀಲ್ ಮಾಡ್ಕೋತಾರೆ. ಓಕೆ, ನೀವು ನಿಮ್ಮ ಟೈಮನ್ನು, ಆಮೇಲೆ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಷನ್ ಮಾಡ್ಕೋತೀರಾ. ಆಮೇಲೆ ಮುಖ್ಯವಾಗಿ ಎಲ್ಲಿ ವೇಸ್ಟ್ ಮಾತುಗಳು ನಡೀತಾ ಇರುತ್ತಲ್ಲ ಒಂದು ಗುಂಪಲ್ಲಿ, ನಿಮ್ಮ ಏರಿಯಾನಲ್ಲಿ, ಆ ವೇಸ್ಟ್ ಫಸ್ಟು ನೀವು ನಿಮ್ಮ ಒಂದು ಅವರ ಮ್ಯಾಗ್ನೆಟಿಕ್ ಆಗದೇ ಇದ್ದಾಗ ನಿಮಗೆ ಮಾತಾಡೋದು, ಯಾರ ಬಗ್ಗೆನೋ ಮಾತಾಡೋದು, ಡಿಸ್ಕಸ್ ಮಾಡೋದು, ಆ ಥರ ಒಂಥರ ಇರ್ತೀರ. ಆದರೆ ನಿಮ್ಮ ಅವರ ಮ್ಯಾಗ್ನೆಟಿಕ್ ಆಗ್ತಾ ಫಾಲ್ತು ಮಾತುಗಳು, ಓಕೆ, ವೇಸ್ಟ್ ಮಾತುಗಳನ್ನು ನೀವು ಆಡೋದನ್ನು ಕಡಿಮೆ ಮಾಡ್ತೀರಾ, ಬಿಟ್ಬಿಡ್ತೀರಾ. ನಿಮಗೆ ಲೈಫಲ್ಲಿ ಗದ್ದಲ ಕೂಡ್ಕೊಂಡಿರುತ್ತೆ, ಜೀವನದಲ್ಲಿ ಗದ್ದಲದಿಂದ ಕೂಡಿದ್ರೂ ಕೂಡ ಒಳಗಡೆ ನೀವು ಶಾಂತವಾಗಿರ್ತೀರ, ಆಮೇಲೆ ಸ್ಥಿರವಾಗಿರ್ತೀರ. ಇಷ್ಟು ಗುಣಗಳು ನಿಮ್ಮ ಹತ್ರ ಇದ್ದರೆ ನಿಮ್ಮ ಅವರ ಒಂದು ಮ್ಯಾಗ್ನೆಟಿಕ್ ಅವರ ಅಂತಲೇ ಹೇಳ್ಬೋದು. ಇವಿಷ್ಟು ಶೈನ್ ಸಿಗ್ನಲ್ಗಳು ಮ್ಯಾಗ್ನೆಟಿಕ್ ಅವರ ಯಾರ ಹತ್ರ ಇರುತ್ತೆ, ಇವೆಲ್ಲ ಗುಣಗಳು ನಿಮ್ಮ ಹತ್ರ ಇದೆ ಅಂತಲೇ ಅರ್ಥ. ಇನ್ನು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ನಾನು ವಿಡಿಯೋನಲ್ಲಿ ನನ್ನ ಟಾಪಿಕ್ ಏನು ಗೊತ್ತಾ, ಬರೀ ಸೋಲ್ ಬಗ್ಗೆ ಹಾಕೋದು. ಓಕೆ, ಲೈಫ್ ಆಫ್ಟರ್ ಡೆತ್ ಆದಮೇಲೆ ಸೋಲ್ ಜರ್ನಿ, ಈ ಥರನೇ ನನ್ನ ಟಾಪಿಕ್ ಇರುತ್ತೆ. ಆದರೆ ತುಂಬ ನೆಗೆಟಿವ್ ಅವರಿಂದ ಕೂಡ್ಕೊಂಡ್ಬಿಟ್ಟು ತುಂಬಾ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಸ್ವಲ್ಪ ನಮ್ಮದೇನಿದೆ ಟಾಪಿಕ್ ಅವರ ಬಗ್ಗೆನೂ ಇದೆ, ಅದನ್ನು ಸ್ವಲ್ಪ ಹೇಳಬೇಕು, ಅದಕ್ಕೆ ನಾನು ಇವಾಗ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ, ಆತ್ಮ ಲೋಕದಲ್ಲಿ ದಿನಚರಿ ಹೇಗಿರುತ್ತೆ, ಅವ್ರ ಬಟ್ಟೆ ಹಾಕ್ಕೊಂಡಿರ್ತಾರ, ಓಕೆ, ಅವರು ಊಟ ಮಾಡ್ತಾರಾ, ಹೆಂಗಿರುತ್ತೆ ಅವ್ರ ದಿನಚರಿ ಹೆಂಗಿರುತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಅಥವಾ ನೆಕ್ಸ್ಟ್ ವಿಡಿಯೋ ನಂದು ಒಂದು ಡೆತ್ ಮೆಡಿಟೇಷನ್, ಅದ್ರ ಬಗ್ಗೆನೂ ಬರ್ಬೋದು. ಅಥವಾ ನಮ್ಮ ಆತ್ಮಗಳ ಲೋಕದಲ್ಲಿ ದಿನಚರಿ ಹೇಗಿರುತ್ತೆ, ಟಾಪಿಕ್ ಜಾಸ್ತಿ ಅದರದೇ ನಾನು ಹಾಕೋದು. ಇನ್ನು ನನ್ನ ಕಾರ್ಡ್ ರೀಡ್ ಮಾಡಿದಾಗ ಸೋಲ್ಗಳ ಕಡೆಯಿಂದ ಒಂದು ಮೆಸೇಜ್ ಬರುತ್ತಲ್ಲ, ಯಾರು ಡೆತ್ ಆಗಿ ಮೇಲೆ ನಮ್ಮ ಸ್ವರ್ಗದಲ್ಲಿರೋ ಎಲ್ಲ ಸೋಲ್ಗಳಿಂದ ನಾನು ಮೆಸೇಜ್ ರಿಸೀವ್ ಮಾಡ್ತಾ ಇರ್ತೀನಲ್ಲ, ಆಗ ಜಾಸ್ತಿ ಸೋಲ್ಗಳ ಕಡೆಯಿಂದ ಏನು ರಿಸೀವ್ ಆಗಿದೆ ಅಂದರೆ ದುಃಖ ರಿಸೀವ್ ಆಗಿದೆ. ಓಕೆ,
ಯಾಕೆ ದುಃಖ ರಿಸೀವ್ ಆಗಿದೆ ಅಂದರೆ ನೀವು ಅವ್ರನ್ನ ಬಿಡ್ತಾ ಇಲ್ಲ. ವಿಡಿಯೋ ನೋಡ್ತೀರಾ, ಅಷ್ಟಕ್ಕಷ್ಟೇ ವಿಡಿಯೋ ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿರ್ತೀರಾ, ಆಮೇಲೆ ನಿಮ್ಮದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರಾ ಅಂತಲೇ ಇಲ್ಲಿ ಮೆಸೇಜ್ ಬಂದಿರೋದು. ನೀವೇನು ಅವ್ರಿಗೆ ಪಾಸ್ ಮಾಡ್ತೀರಾ ಅದು ಅವ್ರಿಗೆ ಹೋಗಿ ತಟ್ಟುತ್ತೆ, ಅಲ್ಲಿ ಅವರು ಚೆನ್ನಾಗಿರೋಕ್ಕೆ ಆಗಲ್ಲ. ಓಕೆ, ಅವ್ರು ಇವಾಗ ಹೋಗಿದ್ದಾರೆ, ಇನ್ನು ಮುಂದೆ ಯಾವಾಗಾದರೂ ಅವ್ರು ಹೋಗಲೇಬೇಕಲ್ವಾ, ಅವ್ರ ಡೆತ್ ಆಗಲೇಬೇಕಲ್ವಾ. ಇವಾಗ ಆಗಿದ್ದಾರೆ, ಫಸ್ಟ್ ಹೋಗಿದ್ದಾರೆ, ಅವ್ರು ಬಂದಿದ್ದಾರೆ, ಅವ್ರು ಲೆಸನ್ ಮುಗಿಸಿದ್ದಾರೆ, ಅವ್ರು ಹೋಗಿದ್ದಾರೆ. ನೀವು ಕೂಡ ಹೋಗ್ತೀರಾ, ಸಾಯಲೇಬೇಕಲ್ವ ಎಲ್ಲರೂ ಒಂದಿನ. ಬಟ್ ಅವರು ಒಬ್ಬಂಟಿಯಾಗಿ ಬಂದರು, ಅವ್ರು ಲೆಸನ್ ಮುಗಿಸಿದ್ರು, ಅವ್ರು ಹೋದರು. ಇಲ್ಲಿ ಬಂದು ಅಟ್ಯಾಚ್ಮೆಂಟ್, ನಿಮ್ಮ ಜೊತೆ ಅಟ್ಯಾಚ್ಮೆಂಟಲ್ಲಿದ್ದರು, ಒಂದು ರಿಲೇಷನಲ್ಲಿದ್ದರು. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ದುಃಖ ಆಗುತ್ತೆ. ಅದಕ್ಕೆ ಆದರೆ ಅವ್ರು ಹೋಗಲೇಬೇಕಲ್ವಾ, ಅವರ ಮುಂದಿನ ಯಾತ್ರೆ ಶುರು ಮಾಡಬೇಕು, ಅವ್ರು ಲೆಸನ್ ಕಂಪ್ಲೀಟ್ ಮಾಡಿ ಅವ್ರು ಹೋದರು. ಇವಾಗ ನೀವು ನೆಕ್ಸ್ಟ್ ಜನ್ಮಕ್ಕೂ ಇದನ್ನೇ ಮಾಡಬೇಕಾ? ನೀವು ನೆಕ್ಸ್ಟ್ ಜನ್ಮನೂ ಹುಡ್ತೀರಾ, ಅವರು ನಿಮ್ಮ ಜೊತೆಗೆ ಬರ್ತಾರೆ. ಅವ್ರು ಮತ್ತೆ ಡೆತ್ ಆಗುತ್ತೆ, ಅವ್ರದ್ದೇ ಆಗಲಿ ಮತ್ತೆ ಯಾರ್ದೋ ನಿಮ್ಮ ರಿಲೇಷನ್ ಆಗಲಿ ಮತ್ತೆ ಡೆತ್ ಆಗುತ್ತೆ. ಮತ್ತೆ ನೀವು ದುಃಖದಲ್ಲೇ ಮುಳುಗ್ತೀರಾ, ಇಡೀ ಜೀವನ ದುಃಖದಲ್ಲೇ ಕಳೀತೀರಾ. ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ. ಬಟ್ ಮಾಡಬೇಕಾಗಿರೋ ಕೆಲಸನ ನೀವು ಮಾಡಿ, ಆಧ್ಯಾತ್ಮಿಕದ ಕಡೆ ಬನ್ನಿ. ಶಿವ ನಿಮ್ಮನ್ನು ಯಾವ ಕೆಲಸ ಕೊಟ್ಟು ಕಳಿಸಿದ್ದಾನೆ ಆ ಕೆಲಸ ಪೂರ್ತಿ ಮಾಡಿ. ಹೋಗಿರೋರು ಚೆನ್ನಾಗಿ ಹೋಗಲಿ. ಇವಾಗ ನಿಮ್ಮ ಜೊತೆ ಏನಿದಾರಲ್ಲ ಅಕ್ಕಪಕ್ಕ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ದು ಏನು ರೆಸ್ಪಾನ್ಸಿಬಿಲಿಟಿ ಏನಿದೆ, ಜವಾಬ್ದಾರಿಗಳು ಏನಿದೆ, ಅದನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು. ಓಕೆ, ತಾಯಂದಿರ ದುಃಖ ಜಾಸ್ತಿ ಇದೆ ಕಾರ್ಡಲ್ಲಿ ನಾನು ರೀಡ್ ಮಾಡಿದಾಗ. ಮಕ್ಕಳನ್ನ ಯಾರು ಕಳ್ಕೊಂಡಿದ್ದಾರಲ್ಲ ಅವರು, ಆ ತಾಯಂದಿರ ದುಃಖ ನೋಡಿ. ನಿಮ್ಮ ಮಕ್ಕಳು ಹೋಗಿದಾರಲ್ಲ, ನಿಮ್ಮ ಮಕ್ಕಳ ಒಂದು ಸೋಲ್ ಇದೆಯಲ್ಲ, ಒಂದು ಆತ್ಮದ ಲೆವೆಲ್ ಇದೆಯಲ್ಲ, ಅದು ತುಂಬ ಎತ್ತರವಾಗಿರೋ ಲೆವೆಲು. ಓಕೆ, ನಿಮ್ಮದು ಕಡಿಮೆ ಲೆವೆಲು. ಅವ್ರು ತುಂಬ ಒಳ್ಳೆಯವರು, ಅವ್ರು ಬಂದು ಬೇಗ ಅವ್ರು ಲೆಸನ್ ಮುಗಿಸ್ಕೊಂಡು ಹೋಗಿದ್ದಾರೆ. ಬಟ್ ನೀವು ಅವ್ರಿಗಿಂತ ಕೆಳಗಡೆ ಇರೋ ಒಂದು ಆತ್ಮ ನಿಮ್ಮದು. ಯಾಕಂದರೆ ಇನ್ನೂ ನೀವು ಇದ್ದೀರಾ ಭೂಮಿ ಮೇಲೆ, ಇನ್ನೂ ಕಲಿಯೋದಿದೆ ಈ ಜನ್ಮದಲ್ಲಿ. ಅದಕ್ಕೋಸ್ಕರನೇ ನಿಮ್ಮದು ಲೇಟ್ ಪ್ರೊಸೆಸ್ ಅಲ್ವಾ, ನೀವು ಲೇಟ್ ಹೋಗ್ತೀರಾ, ಅವ್ರು ಮುಂದೆ ಹೋಗಿದ್ದಾರೆ. ಅದಕ್ಕೆ ನೀವು ಏನು ಕಲಿಬೇಕು ಅದನ್ನು ಕಲೀರಿ. ಅವ್ರನ್ನ ಸ್ವತಂತ್ರವಾಗಿ ಹಾರಾಡೋದಕ್ಕೆ ಬಿಡಿ, ಸ್ವತಂತ್ರವಾಗಿ ಅವರ ಮುಂದಿನ ಯಾತ್ರೆ ಮಾಡೋದಕ್ಕೆ ಬಿಡಿ. ಓಕೆ, ಸರಿ. ಯಾರೋ ಒಬ್ಬರು ಅಮ್ಮನ ಕಳ್ಕೊಂಡಿದ್ದಾರೆ, ಇತ್ತೀಚೆಗೆ ಕಮೆಂಟ್ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಇರ್ಬೋದು, ಬಹುಶಃ ಒಂದು ಸತಿ ನೋಡಿದ್ದೀನಿ, ನೆನಪಿಲ್ಲ. ಎರಡನೇ ಸತಿ ಇವಾಗ ನಾನು ಒಂದು ಪೋಸ್ಟ್ ಮಾಡಿದ್ದೆ, ಅದಕ್ಕೆ ಕಮೆಂಟ್ ಬಂದಿದೆ. ಅವರಮ್ಮ ಡೆತ್ ಆಗಿದ್ದಾರೆ. ಅವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಮ್ಮ ನಿಮ್ಮ ಜೊತೆಲೇ ಇದ್ದಾರೆ. ಓಕೆ, ಅಮ್ಮನ ಎನರ್ಜಿ ನಿಮ್ಮ ಸರೌಂಡಿಂಗ್ ಇದೆ. ಅಮ್ಮ ಬಿಟ್ಟು ಹೋಗಿರೋ ಕೆಲಸ ಏನಾದರೂ ನಿಮಗೆ ಸಿಸ್ಟರ್ಸ್ ಬ್ರದರ್ಸ್ ಇದ್ದರೆ, ಅಪ್ಪ ಇದ್ದರೆ, ಅವ್ರನ್ನೆಲ್ಲ ನೋಡ್ಕೊಳ್ಳೋ ಕೆಲಸ ನಿಮ್ಮದು. ಓಕೆ, ಆ ಜವಾಬ್ದಾರಿನ ನಿಮ್ಮ ತಲೆ ಮೇಲೆ ಬಿಟ್ಟು ಹೋಗಿದ್ದಾರೆ. ದುಃಖ ಪಡಬೇಡಿ. ನೀವು ಅಳೋದು ಅಮ್ಮನಿಗೆ ಇಷ್ಟ ಆಗಲ್ಲ. ಓಕೆ, ಅಮ್ಮನಿಗೆ ಹೇಳಿ, ನಾನು ಇದೀನಮ್ಮ, ನಾನೆಲ್ಲ ಜಿಮ್ಮೆದಾರಿ ನಾನು ಹೊತ್ಕೋತೀನಿ, ನಾನು ಮಾಡ್ತೀನಿ, ಎಲ್ಲ ನಿಭಾಯಿಸ್ತೀನಿ, ನೀನು ಚೆನ್ನಾಗಿರಮ್ಮ ಅಂತ ಹೇಳಿ. ಯಾಕಂದರೆ ನಿಮ್ಮಮ್ಮ ಇವಾಗ ಶರೀರದಲ್ಲಿಲ್ಲ, ಶರೀರ ಬಿಟ್ಟು ಹೊರಗಡೆ ಇದ್ದಾರೆ. ಅವ್ರಿಗೆ ಇಂಚಾಗಿ ಎಲ್ಲ ಗೊತ್ತಾಗುತ್ತೆ, ನೀವು ಅಳೋದು, ನೀವು ದುಃಖ ಪಡೋದು. ಓಕೆ, ಅವ್ರ ಹತ್ರ ಕೈ ಇಲ್ಲ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ, ನಿಮ್ಮ ಕಣ್ಣೀರು ಒರ್ಸೋಕ್ಕೆ ಅಲ್ವಾ. ನೀವು ಅಳ್ತಾ ಇರಬೇಕಂದ್ರೆ ನಿಮ್ಮ ಅಮ್ಮನ ಸೋಲ್ ನಿಮ್ಮನ್ನು ಗಮನಿಸ್ತಾ ಇರುತ್ತೆ. ಆಗ ಸಮಾಧಾನ ಮಾಡೋಕ್ಕೆ ಅಮ್ಮನಿಗೆ ಆಗಲ್ಲ. ಅನುಭವಗಳನ್ನು ಅವ್ರು ಜಾಸ್ತಿ ಮಾಡ್ತಾರೆ. ಏನಾದರೂ ಬೀಳ್ತಾರೆ, ಏನಾದರೂ ಮೆಸೇಜ್ ಬರೋದು, ಫೋನಲ್ಲಿ ಯಾರಾದರೂ ಫೋನ್ ಮಾಡೋದು. ಬಟ್ ನಿಮ್ಮ ಮೈಂಡ್ ಡೈವರ್ಟ್ ಜಾಸ್ತಿ ಮಾಡ್ತಾರೆ. ಅದು ನಿಮಗೆ ಗೊತ್ತಾಗಲ್ಲ ಅಲ್ವಾ, ಅಮ್ಮನೇ ಮಾಡ್ತಾ ಇರೋದಂತ. ಯಾಕಂದರೆ ನಿಮ್ಮ ಮೈಂಡ್ ಶಾಂತವಾಗಿದ್ದಾಗ ಅಮ್ಮ ಮಾಡ್ತಾ ಇರೋದೆಲ್ಲ ಗೊತ್ತಾಗುತ್ತೆ. ಬಟ್ ಅಳಬಾರ್ದು. ಓಕೆ, ಹತ್ರ ಅಮ್ಮನಿಗೆ ನೋವಾಗುತ್ತೆ. ಅಯ್ಯೋ ನನ್ನ ಮಗಳು ಅಳ್ತಾ ಇದ್ದಾರೆ, ನನಗೆ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತ ಅವ್ರಿಗೆ ತುಂಬ ನೋವಾಗುತ್ತೆ. ಪ್ಲೀಸ್ ಅಳಬೇಡಿ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.